ಜಾಸ್ತಿ ಇದ್ರು ಕೂಡ ಅವ್ರು ಹೊರಗಡೆ ಆರಾಮಾಗಿ ಸ್ವಲ್ಪ ಬರುತ್ತೆ, ಆರಾಮ್ ಕೂರ್ಕೊಡೋದು. ಎಸ್, ಇದು ಒಂದು ದೊಡ್ಡದಾಗಿ ಇದೆ. ಸೊ ಅಭ್ಯರ್ಥಿಗಳು ಇವೆಲ್ಲ ವ್ಯವಸ್ಥೆ ಮಾಡೋ ಹಾಗಿಲ್ಲ. ಬಟ್ ಯಾರಾದ್ರೂ ಹೊರಗಿನವರು ಅಥವಾ ಚುನಾವಣಾ ಆಯೋಗದವರು ಅಥವಾ ಅಲ್ಲಿರುವಂತಹ ಸಿಬ್ಬಂದಿಗಳು ಮತದಾರರಿಗೋಸ್ಕರ ಏನಾದ್ರೂ ವ್ಯವಸ್ಥೆ ಮಾಡಿದ್ರೆ, ಜಿಲ್ಲಾಡಳಿತ ಮಾಡಿದ್ಯೋ ಅದು ಮಾಡಿದ್ರೆ ಓಕೆ. ಬಟ್ ಅಭ್ಯರ್ಥಿಗಳಿಗೆ ಇದೆಲ್ಲ ವ್ಯವಸ್ಥೆ ಮಾಡುವಂತ ಪರವಾನಗಿನೂ ಇಲ್ಲ, ಅವಕಾಶನೂ ಇಲ್ಲ, ಅವ್ರು ಮಾಡೋದು ಇಲ್ಲ ಬಿಡಿ, ಅದ್ರ ಅವಕಾಶ ಕೊಡಲ್ಲ. ಬಟ್ ಇದೊಂದು ರೀತಿಯಾಗಿ ವಿಶೇಷವಾಗಿ ಅನಿಸ್ತಾ ಇದೆ. ಕಾಫಿ ಕೊಡೋದು, ಇನ್ನೊಂದು ಕೊಡೋದು. ನಮ್ಮಲ್ಲಿ ಈಗ ಮಾಡ್ತಾ ಇಲ್ವಾ ಬಳ್ಳಾರಿಯಲ್ಲಿ ಹೋಟೆಲ್ ಮಾಲೀಕರ ಸಂಘದವರು ಮಜ್ಜಿಗೆ ಕೊಡೋದು, ಅದನ್ನ ಒಳಗಡೆ ಚೇರ್ ಹಾಕಿ ಕೊಟ್ಬಿಟ್ರೆ ಮುಗಿದೋಯ್ತು. ಅವರಲ್ಲಿ ಕಾಫಿ ಕೊಡ್ತಿದ್ದಾರೆ ಅನ್ನೋದಕ್ಕಿಂತ ಜಾಸ್ತಿ ಅಲ್ಲಿ ಚೇರ್ ಇದೆ ಅಂತ ಹೇಳಿ ಆರಾಮಾಗಿ ಕೂತ್ಕೋಬಹುದು ಅಂತ. ಬಟ್ ತುಂಬಾ ಹೊತ್ತು ಎಲ್ಲಿ ಕೂತ್ಕೊಳ್ಳೋಕಾಗತ್ತೆ ಸ್ವಲ್ಪ, ಒಂದು ಓಟ ಆದ ತಕ್ಷಣ ಮುಗಿದೋಗುತ್ತೆ, ಅಷ್ಟೇ ಎದ್ದೋಗ್ತಾ ಇರ್ತಾರೆ. ಏನ್ ಗಂಟೆಗಟ್ಟಲೆ ಕೂತ್ಕೊಳ್ಳೋಕಾಗತ್ತ? ಬಟ್ ಬೆಳಿಗ್ಗೆ ಜಾಸ್ತಿ ಕ್ಯೂನು ಕೂಡ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಇರೋದ್ರಿಂದ ಹೊರಗಡೆ ನಿಂತ್ಕೊಂಡ್ರು ಕೂಡ ಕ್ಯೂ ಮುಂದೆ ಸಾಗದಂಗೆ ಅವರು ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೋಬಹುದು ಅಂತ. ಬೇಸಿಗೆ ಇರೋದ್ರಿಂದ ಸ್ವಲ್ಪ ಜನಕ್ಕೆ ನಿಂತ್ಕೊಳ್ಳೋ ಹೈರಾಣ ಆಗುತ್ತೆ, ಕಷ್ಟ ಆಗಬಾರ್ದು ಅನ್ನೋದಕ್ಕೋಸ್ಕರ ಚೇರ್ ವ್ಯವಸ್ಥೆ. ಬೇರೆ ಟೈಮಲ್ಲಿ ಆಗಿದ್ರೆ ಅದೆಲ್ಲ ಆಗ್ತಾನೆ ಇರ್ಲಿಲ್ಲ. ಬಟ್ ಮಳೆಗಾಲದಲ್ಲಿ ಆಗ್ಬಿಟ್ರೆ ಕೇರಳದಲ್ಲಿ ಇನ್ನೂ ಸಮಸ್ಯೆ. ಒಳಗಡೆ ಏನಾದ್ರು ಶೆಡ್ ಹಾಕಿ ನಿಲ್ಲಿಸಬೇಕಾಗಿತ್ತು, ಅವ್ರಿಗೆ ಚೇರ್ ಬೇಕಾಗಿರ್ಲಿಲ್ಲ. ಮೇಲ್ಗಡೆ ಎಲ್ಲ ಮಳೆ ಬರ್ಲಾರ್ದಂಗೆ ನೋಡ್ಕೊಳ್ಬೇಕಾಗಿತ್ತು. ಎಸ್, ವೋಟ್ ಮಾಡಿ ಬಂದವರು ತಮ್ಮ ಹಕ್ಕನ್ನ ಚಲಾಯಿಸಿದೀವಿ ಅಂತ ತೋರಿಸ್ತಾ ಇದ್ದಾರೆ, ಹೆಮ್ಮೆಯಿಂದ ತೋರಿಸ್ತಾ ಇದ್ದಾರೆ. ಸೊ ಅವರೆಲ್ಲರೂ ಕೂಡ ಮತದಾನವನ್ನ ಮಾಡಿ ಬಂದಿದ್ದಾರೆ. ನೀವು ಹೋಗಿ ಅಂತ ಹೇಳಲ್ಲ, ಹೋಗ್ರಪ್ಪ ಹೋಗಿ ವೋಟ್ ಮಾಡ್ರೋ, ಹಿಂಗ್ ಹೇಳ್ಬೇಕು ಉತ್ತರ ಕರ್ನಾಟಕದ ಜನ. ಹೋಗ್ರು ವೋಟ್ ಮಾಡ್ರು ಅಂತ ಹೇಳ್ಬೇಕಷ್ಟೇ. ಈಗ ಕೇಳ್ಬೇಕಲ್ಲ. ಆದ್ರೆ ನಮ್ಮವ್ರು ಬಿಡಿ ಜಾಸ್ತಿ ಮಾಡ್ತಾರೆ ಚಲೋತ್ನಂಗೆ ಉತ್ತರ ಕರ್ನಾಟಕದವ್ರು. ವೋಟಿಂಗ್ ಪರ್ಸೆಂಟೇಜ್ ನೋಡಿದ್ರೆ ಅವಾಗ ಹೆಂಗಿತ್ತು, ವೋಟಿಂಗ್ ಪರ್ಸೆಂಟೇಜ್ ತೋರ್ಸಾತಿದ್ವಲ್ಲ 2014 ತುಂಬಾ ಜಾಸ್ತಿ ಆಗ್ಲಿ. ಲಾಸ್ಟ್ ಟೈಮ್ ಏನೆಲ್ಲ ದಾಖಲೆಗಳಿತ್ತು ಅದನ್ನ ಕ್ರಾಸ್ ಮಾಡಿ ತುಂಬಾ ಜಾಸ್ತಿ ವೋಟ್ ಆಗ್ಲಿ ಅಂತಾನೆ ಅಷ್ಟೇ. ಆಗ್ಬೋದು, ಮೋಸ್ಟ್ಲಿ ಈ ಸಲ ತುಂಬಾ ಹೈಯೆಸ್ಟ್ ಆಗುತ್ತೆ ಅಂತ ಕಾಣಿಸುತ್ತೆ. ಯಾಕಂದ್ರೆ ಗ್ಯಾಪ್ ಎಲ್ಲೂ ಇಲ್ಲ, ರಜೆಯಿಂದ ವಾಪಸ್ ಬಂದಿರೋ ಕಾಣಿಸ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ. ಆಮೇಲೆ ಎಷ್ಟೇ ಕಷ್ಟ ಆದ್ರೂ ಅರುಣ್, ಇಲ್ಲಿಂದ ಅಲ್ಲಿಗೆ ಹೋಗಿ ವೋಟ್ ಮಾಡೋರ್ ಸಂಖ್ಯೆನೇ ತುಂಬಾನೇ ಜಾಸ್ತಿ ಇದೆ. ಅಂದ್ರೆ ಈ ಭಾಗದಲ್ಲಿ, ಬೆಂಗಳೂರು ಭಾಗದಲ್ಲಿ, ಮೈಸೂರು ಭಾಗದಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದಾರಲ್ಲ ಅವರೆಲ್ಲರೂ ಕೂಲಿ ಕಾರ್ಮಿಕರಾಗಿರ್ಬಹುದು, ಬೇರೆ ಬೇರೆಯವರಾಗಿರ್ಬಹುದು, ಅಲ್ಲಿ ಹೋಗಿ ವೋಟ್ ಮಾಡ್ತಿದ್ದಾರೆ. ನೆನ್ನೆ ನೋಡಿದ್ವಿ ನಾವು ಒಂದು ಎಕ್ಸಾಂಪಲ್. 11 ಗಂಟೆ ಟ್ರೈನ್ ಕೈ ಕೊಟ್ಟು 2 ಗಂಟೆವರೆಗೂ ಕಾದು ಎಲ್ಲರೂ ಕೂಡ ಹೋಗಿ ನಾವು ಮತದಾನಕ್ಕೆ ಹೋಗ್ಬೇಕು, ನಾವು ಬೇರೆ ಬೇರೆ ಭಾಗಕ್ಕೆ ಹೋಗ್ಬೇಕು, ಬೆಳಗಾವಿ ದಾಟ್ ಹೋಗ್ಬೇಕು ನಾವು ಮತದಾನ ಮಾಡಕ್ಕೆ, ವೋಟ್ ಮಾಡಕ್ಕೆ, ಆದ್ರೂ ಟ್ರೈನ್ ಬರ್ತಿಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಮತ್ತೊಂದು ಖುಷಿಯ ವಿಚಾರ ಏನಂತಂದ್ರೆ 2 ಗಂಟೆಗೆ ಟ್ರೈನ್ ಬರುತ್ತೆ, ಅಲ್ಲಿವರೆಗೆ ಕಾದು ಹೋಗಿ ವೋಟ್ ಮಾಡಬಹುದು. ಅದು ವೆರಿ